ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಶ್ಫಾಕ್ ಅಹಮದ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು. ಇವತ್ತು ನಾವು ಫ್ಯಾಕ್ಟರ್ಸ್ ಆಫ್ ಅಂಡರ್ಲೈಯಿಂಗ್ ಯುನಿಟಿ ಇನ್ ಡೈವರ್ಸಿಟಿ ಅಂತಕ್ಕಂಥದ್ರ ಮುಂದುವರೆದಂತಹ ಭಾಗವನ್ನು ಅಧ್ಯಯನ ಮಾಡೋಣ. ಇದರಲ್ಲಿ 6ನೇ ಪಾಯಿಂಟು ಯುನಿಟಿ ಆಫ್ ಲ್ಯಾಂಗ್ವೇಜ್. ಪ್ರಾಕೃತ್ ವಾಸ್ ದ one single language sufficient to bring the message of during Ashoka's period. Prakrit became the vehicle of spreading the message of moral, ethical code of conduct. With the advancement of time, Sanskrit took the place of Prakrit during medieval period. Hindi emerged as a great language to bring coherence among all the languages. Hindi is called national language. ಹಂಗಂದ್ರೇನು ಅಂತಂದರೆ, ಭಾಷಾ ಏಕತೆ ಅಂತಕ್ಕಂಥದ್ದು ಸಹ ವೈವಿಧ್ಯತೆಯಲ್ಲಿ ಏಕತೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ ಅಂತಕ್ಕಂಥದ್ದು. ಭಾಷಾ ಏಕತೆ ಅಂತಕ್ಕಂಥದ್ದು ಇದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ. ಏನು ಭಾಷಾ ಏಕತೆ ಅಥವಾ ಭಾಷಾ ಐಕ್ಯತೆ ಅಂತಕ್ಕಂಥದ್ದು ಹೇಗಿದೆ ಭಾರತದಲ್ಲಿ ಅಂತಂದಾಗ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಾಕೃತ ಭಾಷೆ ಅಂತಕ್ಕಂಥದ್ದು ಮಾಹಿತಿಯ ಪ್ರಮುಖ ಭಾಷಾ ಸಾಧನವಾಗಿ ನಾವು ಕಾಣ್ತೇವೆ. ಹಿಂದಿನಿಂದಲೂ ಸಹ ಪ್ರಾಕೃತ ಭಾಷೆ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. ಅಶೋಕನ ಕಾಲದಲ್ಲೂ ಸಹ ಪ್ರಾಕೃತ ಭಾಷೆ ಪ್ರಮುಖವಾಗಿತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಕಾಲ ಸಂದಂತೆ ಸಂಸ್ಕೃತ ಭಾಷೆ ಅಂತಕ್ಕಂಥದ್ದು ಪ್ರಾಕೃತ ಭಾಷೆಯ ಸ್ಥಾನವನ್ನು ಪಡೀತದೆ. ಮಧ್ಯಕಾಲೀನ ಭಾರತದಲ್ಲಿ ಹಿಂದಿ ಭಾಷೆ ಪ್ರಮುಖ ಭಾಷೆಯಾಗಿ ಭಾರತದಲ್ಲಿ ಬೆಳೀತದೆ. ಹಿಂದಿಯನ್ನು ನಾವು ರಾಷ್ಟ್ರಭಾಷೆಯಾಗಿ ಕೂಡ ಪರಿಗಣಿಸ್ತೇವೆ. ಇದಲ್ಲದೆ ಇಂಗ್ಲೀಷ್ ಭಾಷೆಯು ಆಡಳಿತದ ಕೆಲಸ ಕಾರ್ಯಗಳಿಗೆ ಬಳಸ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದಲ್ಲದೆ ಒರಿಯಾ, ಬೆಂಗಾಲಿ, ಪಂಜಾಬಿ, ತೆಲುಗು, ಕನ್ನಡ, ಗುಜರಾತಿ ಈ ಇನ್ನಿತರ ಭಾಷೆಗಳೇನಿದೆ ಅವು ಸಹ ಭಾರತದಲ್ಲಿ ಪ್ರಾದೇಶಿಕ ಭಾಷೆಗಳಾಗಿ ಕಂಡುಬರ್ತವೆ. ಆದರೆ ಈ ಭಾಷೆಗಳು ರಾಷ್ಟ್ರಮಟ್ಟದಲ್ಲಿ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಿಂದ ಅದು ಪ್ರಮುಖವಾಗಿ ಪ್ರಭಾವಿತಗೊಂಡಿರ್ತಕ್ಕಂಥದ್ದು ಅಥವಾ ಅದ್ರ ಮುಖಾಂತರ ಇಲ್ಲಿ ತಮ್ಮ ಲ್ಯಾಂಗ್ವೇಜ್ ಅಥವಾ ಭಾಷೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಹಾಗಾಗಿ ಹವೆವರ್ ಇಂಗ್ಲೀಷ್ ಈಸ್ ಯೂಸ್ಡ್ ಮೋರ್ ಆರ್ ಲೆಸ್ ಫಾರ್ ಕ್ಯಾರಿಯಿಂಗ್ ಆನ್ ದ ಅಫಿಷಿಯಲ್ ಕರೆಸ್ಪಾಂಡೆನ್ಸ್. ಆಲ್ದೋ ಒರಿಯಾ, ಬೆಂಗಾಲಿ, ಪಂಜಾಬಿ, ತೆಲುಗು, ಕನ್ನಡ, ಗುಜರಾತಿ ಅದರ್ ಲ್ಯಾಂಗ್ವೇಜಸ್ ಎಕ್ಸಿಸ್ಟ್ ಇನ್ ಇಂಡಿಯಾ, ಬಟ್ ದೇ ಎಕ್ಸ್ಪ್ರೆಸ್ ಇನ್ ನ್ಯಾಷನಲ್ ಲೆವೆಲ್ ಈದರ್ ಥ್ರೂ ಹಿಂದಿ ಆರ್ ಇಂಗ್ಲೀಷ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಭಾಷಾ ಏಕತೆಯೂ ಸಹ ಒಂದು ಪ್ರಮುಖವಾದಂತಹ ಐಕ್ಯತೆಯನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ. ಅದಲ್ಲದೆ ಯುನಿಟಿ ಇನ್ ಲಿಟ್ರೇಚರ್ ಅಂತಕ್ಕಂಥದ್ದು ಸಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಂಶ. The ancient literature like the Vedas, Upanishad, Puranas, Dharmashastras, etc. were written in Sanskrit. Bearing upon those literature has been written in different languages. Ramayana, Mahabharata are same in different languages. Maybe Oriya, Kannada, Bengali, so on. Thus the influence of Sanskrit is greatly felt over ಯುನಿಟಿ ಆಫ್ ಲಿಟ್ರೇಚರ್ ಅಂತಕ್ಕಂಥದ್ದು. ಏನಂಗಂದರೆ ಸಾಹಿತ್ಯದ ಏಕತೆ ಅಂತಕ್ಕಂಥ ಐಕ್ಯತೆಯನ್ನು ನಾವು ಕಾಣ್ಬೋದು. ಭಾರತದ ಪುರಾತನ ಸಾಹಿತ್ಯವಾಗಿರ್ತಕ್ಕಂಥ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಧರ್ಮಶಾಸ್ತ್ರಗಳು ಮುಂತಾದವು ಸಂಸ್ಕೃತದಲ್ಲಿ ಬರೆಯಲಾಗಿದೆ. ಈ ಸಾಹಿತ್ಯದ ಆಧಾರದ ಮೇಲೆ ಭಾಷೆಯಲ್ಲಿ ಇವುಗಳನ್ನು ವಿಭಿನ್ನವಾಗಿರ್ತಕ್ಕಂತಹ ಏನು ಈ ಪುರಾತನ ಸಾಹಿತ್ಯದ ಆಧಾರದಲ್ಲಿ ಇಲ್ಲಿ ಬಳಸಿ ಬರೀತಕ್ಕಂಥದ್ದನ್ನು ನಾವು ಕಾಣ್ತೇವೆ.
ರಾಮಾಯಣ ಮಹಾಭಾರತಗಳು ಬೇರೆ ಭಾಷೆಗಳಲ್ಲಿ ಸಹ ನಾವು ಕಾಣ್ತೇವೆ. ಮೂಲ ರಾಮಾಯಣ ಮತ್ತು ಮಹಾಭಾರತದ ಅಂಶಗಳೇ ಅದರಲ್ಲಿ ನಾವು ಗಮನಿಸ್ತೇವೆ. ಒರಿಯಾ, ಕನ್ನಡ, ಬೆಂಗಾಲಿ ಇವೆಲ್ಲವೂ ಸಹ ಮಹಾಭಾರತ ಮತ್ತು ರಾಮಾಯಣಗಳು ಒಂದೇ ರೀತಿಯಲ್ಲಿ ಕಂಡುಬರ್ತವೆ. ಹೀಗೆ ಸಂಸ್ಕೃತ ಭಾಷೆಯ ಪ್ರಭಾವ ಅಂತಕ್ಕಂಥದ್ದು ಏನಿದೆ, ಸಾಹಿತ್ಯದ ಏಕತೆಯ ಮೇಲೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇದಾದ ಮೇಲೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಯುನಿಟಿ ಇನ್ ಲಿಟ್ರೇಚರ್ ಅಂತಕ್ಕಂಥದ್ದು, ಅಥವಾ ಐಕ್ಯತೆ ಯಾವುದರಲ್ಲಿದೆ, ಸಾಹಿತ್ಯದಲ್ಲೂ ಸಹ ಐಕ್ಯತೆ ಅಂತಕ್ಕಂಥ ಭಾರತದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ರಲ್ಲಿ ಯುನಿಟಿ ಇನ್ ಲಿಟ್ರೇಚರ್ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಏನದು ಅಂತಂದರೆ, ದ ಏನ್ಷಿಯಂಟ್ ಲಿಟ್ರೇಚರ್ ಲೈಕ್ ದ ವೇದಾಸ್, ಉಪನಿಷತ್ಸ್, ಪುರಾಣಾಸ್, ಧರ್ಮಶಾಸ್ತ್ರಾಸ್ ಈ ಥರದ ವರ್ ರಿಟರ್ನ್ ಇನ್ ಸ್ಯಾನ್ಸ್ಕ್ರಿಟ್ ಅಂತ ಹೇಳಿದೆ ನಾನು. ಸೊ ಇದು ಮೂಲತಃ ಒಂದು ವಿಶೇಷವಾದಂತಹ ಲಿಟ್ರೇಚರಿಗೆ ಸಂಬಂಧಿಸಿದ ಹಾಗೆ, ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ಐಕ್ಯತೆಯನ್ನು ಸೂಚಿಸ್ತಕ್ಕಂಥದ್ದಕ್ಕೆ ನಾವು ಬಳಸ್ತೇವೆ. ಇದಲ್ಲದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಯುನಿಟಿಯನ್ನು ನಾವು ಕಾಣ್ಬೋದು. ಅದನ್ನು ಸೋಷಿಯಲ್ ಯುನಿಟಿ ಅಂತ ಕರಿತೇವೆ. ಸೋಷಿಯಲ್ ಯುನಿಟಿ ಅಂತಂದ್ರೇನು? ಇಂಡಿಯನ್ ಸೊಸೈಟಿ ಈಸ್ ಡೈವರ್ಸಿಫೈಡ್ ಇನ್ ಡ್ರೆಸ್, ಫುಡ್ ಹ್ಯಾಬಿಟ್ ಆ್ಯಂಡ್ ಕಸ್ಟಮ್ಸ್. ದ ನಾರ್ದರ್ನ್ ಇಂಡಿಯಾ ಆ್ಯಂಡ್ ಸೌದರ್ನ್ ಇಂಡಿಯಾ ಆರ್ different from one another. Some common factors in Indian society: treatment of guests, offering alms to beggars, to help others, show mercy to poor, are some certain common practices found in every Indian society ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾಮಾಜಿಕ ಐಕ್ಯತೆಯನ್ನು ನಾವು ಕಾಣ್ತೇವೆ. ಹಾಗಾದರೆ ಆ ಸಾಮಾಜಿಕ ಐಕ್ಯತೆ ಏನು ಅಂತಕ್ಕಂಥದ್ದು ನೋಡಿದಾಗ, ಭಾರತೀಯ ಸಮಾಜ ಅಂತಕ್ಕಂಥದ್ದು ವೇಷಭೂಷಣ, ಆಹಾರ ಪದ್ಧತಿ, ಸಂಪ್ರದಾಯಗಳು ಮುಂತಾದವುಗಳಲ್ಲಿ ಭಿನ್ನತೆಯನ್ನು ಹೊಂದಿವೆ. ಇವುಗಳಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ವ್ಯತ್ಯಾಸಗಳನ್ನು ನಾವು ಗಮನಿಸ್ಬೋದು. ಹಾಗಾಗಿ ಭಾರತೀಯ ಸಮಾಜದ ಅತಿಥಿ ಸತ್ಕಾರದ ಕಲ್ಪನೆ ಅಥವಾ ಅವಶ್ಯಕತೆ ಇರತಕ್ಕಂಥವರಿಗೆ ಸಹಾಯ ಮಾಡೋದು, ಇತರರಿಗೆ ಸಹಾಯ ಮಾಡೋದು, ಬಡವರ ಬಗ್ಗೆ ಕನಿಕರ ನಾವು ತೋರಿಸ್ತಕ್ಕಂಥದ್ದು ಮತ್ತು ಈ ಥರ ಸಾಮಾನ್ಯ ಅಭ್ಯಾಸಗಳು ಇಡೀ ಭಾರತದಾದ್ಯಂತ ಕಂಡುಬರ್ತವೆ. ಹಾಗಾಗಿ ಭಾರತದಲ್ಲಿ ಸಾಮಾಜಿಕ ಐಕ್ಯತೆ ಅಂತಕ್ಕಂಥದ್ದು ಸಹ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗ್ತದೆ. ಇದಲ್ಲದೆ ತತ್ವಶಾಸ್ತ್ರದ ಏಕತೆ ಅಂತಕ್ಕಂಥದ್ದು. ಭಾರತವು ಪ್ರಪಂಚದ ಹಲವು ತತ್ವ ಸಿದ್ಧಾಂತಗಳ ಜನ್ಮ ಸ್ಥಳವಾಗಿದೆ. ಉದಾಹರಣೆಗೆ ವೇದ, ಆಮೇಲೆ ಸಂಕಾಯ, ಯೋಗ, ಅದ್ವೈತ, ಬೌದ್ಧ, ಜೈನ, ಶೈವ, ಶಾಕ್ತ ಮುಂತಾದವುಗಳು ಇವು ಒಂದಕ್ಕೊಂದು ಹೋಲಿಸಿದರೆ ಭಿನ್ನವಾಗಿರ್ತವೆ. ಇದರಲ್ಲಿ ಏಕ ದೇವೋಪಾಸನೆ ಆಗಿರ್ಬೋದು, ಬಹುದೇವತಾರಾಧನೆಗಳನ್ನು ಇಲ್ಲಿ ಪ್ರಮುಖವಾಗಿ ಈ ನಾಡಿನಲ್ಲಿ ಹೇಳ್ಕೊಡ್ತಕ್ಕಂಥ ಧರ್ಮಗಳನ್ನು ನಾವು ಅಥವಾ ತತ್ವಗಳನ್ನು ನಾವು ಕಾಣ್ಬೋದು. ಅದೇನೇ ಆದರೂ ಎಲ್ಲ ತತ್ವಗಳ ಅಂತಿಮ ಉದ್ದೇಶ ಏನಪ್ಪ ಅಂದರೆ, ಮನುಷ್ಯನು ಸಂತೋಷ ಮತ್ತು ಸುಖದಿಂದ ಜೀವನ ನಡೆಸ್ತಕ್ಕಂಥದ್ದು ಆಗಿದೆ. ಸೊ ಹಾಗಾಗಿ ತತ್ವಶಾಸ್ತ್ರದ ಏಕತೆಯು ಸಹ ಭಾರತದಲ್ಲಿ ಕಂಡುಬರ್ತದೆ. ಇದು ಸಹ ವಿವಿಧತೆಯಲ್ಲಿ ಐಕ್ಯತೆಯನ್ನು ತೋರಿಸುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತದೆ. ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ, ಏಕತೆಯ ಪ್ರತಿಪಾದಕರುಗಳು ಯಾರ್ಯಾರು ಭಾರತದಲ್ಲಿ ಅಂತಂದಾಗ, ಋಷಿಮುನಿಗಳು, ಸಮಾಜ ಸುಧಾರಕರು ಮತ್ತು ಭಾರತಕ್ಕೆ ಭೇಟಿ ನೀಡಿದಂಥ ಯಾತ್ರಿಗಳು, ಕುರುಕ್ಷೇತ್ರ, ಹರಿದ್ವಾರ, ಆಮೇಲೆ ಋಷಿಕೇಶ, ದ್ವಾರಕಾ, ಮಥುರಾ, ಕಾಂಚೀಪುರದ ಬಗ್ಗೆ ವಿಶೇಷವಾಗಿ ತಮ್ಮ ಗಾಯನದ ಮುಖಾಂತರ ಸ್ಥಳಗಳ ಬಗ್ಗೆ ಹಾಡ್ತಕ್ಕಂಥದ್ದು, ಹೊಗಳ್ತಕ್ಕಂಥದ್ದು ಇವೆಲ್ಲವನ್ನು ಸಹ ನಾವು ಕಾಣ್ತೇವೆ. ಸೊ ಅದಕ್ಕೇ ನಾವು ಏನಂತ ಕರಿತೀವಪ್ಪ ಅಂದರೆ, ಫಿಲಾಸಫಿಕಲ್ ಯೂನಿಟಿ ಅಂತಕ್ಕಂಥದ್ದು ಒಂದು. ಇನ್ನೊಂದು ಪ್ರಮೋಟರ್ಸ್ ಆಫ್ ದ ಯುನಿಟಿ ಅಂತಕ್ಕಂಥದ್ದನ್ನು ವಿಶೇಷವಾಗಿ ಹೇಳ್ತಕ್ಕಂಥದ್ದನ್ನು ನಾವು ಗಮನಕ್ಕೆ ತೆಗೆದುಕೊಳ್ತೇವೆ. ಸೊ ಹಾಗಾಗಿ ಏಕತೆಯ ಒಂದು ಪ್ರತಿಪಾದಕರು ಯಾರಪ್ಪ ಅಂತಂದರೆ, ಮೇ ಬಿ ಇಲ್ಲಿರ್ತಕ್ಕಂತಹ ಋಷಿಮುನಿಗಳು, ಸಮಾಜ ಸುಧಾರಕರು, ಈಗಾಗಲೇ ನಾನು ಹೇಳಿರೋ ಹಾಗೆ ಅವರೆಲ್ಲರೂ ಸಹ ಇಲ್ಲಿ ಪ್ರಮೋಟರ್ಸ್ ಆಫ್ ದ ಯುನಿಟಿ ಅಂತಕ್ಕಂಥದ್ದು ಸಹ ಕಂಡುಬರ್ತದೆ. ಒಟ್ಟಾರೆ
ನಾವು ಇವೆಲ್ಲ ಅಂಶಗಳಿಂದ ಏನನ್ನು ತಿಳ್ಕೊಬೋದಪ್ಪ ಅಂತಂದರೆ, ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಒಂದು ದೇಶ, ಅಥವಾ ಯುನಿಟಿ ಇನ್ ಡೈವರ್ಸಿಟಿ ಈಸ್ ಎ ಬೇಸಿಕ್ ಆಫ್ ಇಂಡಿಯನ್ ಕಲ್ಚರ್. ಇಟ್ ಈಸ್ ಎ ವಂಡರ್ ದಟ್ ಇನ್ಸ್ಪೈಟ್ ಆಫ್ ಸೆವರಲ್ ಡೈವರ್ಸಿಟೀಸ್ ಇಂಡಿಯನ್ ಕಲ್ಚರ್ ಪ್ರಿಸರ್ವ್ಸ್ ಯುನಿಟಿ ಅಂತಕ್ಕಂಥದ್ದು ಅಥವಾ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥದ್ದು ಇಲ್ಲಿ ಅವಶ್ಯಕವಾಗಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ನಮಸ್ಕಾರ.